ಬಿವೈ ವಿಜಯೇಂದ್ರಗೆ ವೀರಶೈವ ಲಿಂಗಾಯತ ಶ್ರೀಗಳು ಬೆಂಬಲವನ್ನ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಷಡ್ಯಂತ್ರದ ಆರೋಪವನ್ನ ಮಾಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯ ನಿರ್ಲಕ್ಷಿಸಿದ್ರೆ ಪಕ್ಷಕ್ಕೆ ಫಲ ಇಲ್ಲ. ಯಾರಾದ್ರೂ ವೀರಶೈವ ಲಿಂಗಾಯತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅಲ್ಲಿ ಪಕ್ಷಕ್ಕೆ ಫಲ ಇಲ್ಲ. ಬಿಜೆಪಿ ಹೈಕಮಾಂಡ್ಗೆ ರಂಭಾಪುರಿ ಜಗದ್ಗುರು ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದಾಗಿ ಹೋದ್ರೆ ಆಶಾದಾಯಕ ಭಾವನೆ ಕಾಣುವಂತ ಸಾಧ್ಯತೆ ಇದೆ. ತಿಕ್ಕಾಡುತ್ತಾ ಹೋದ್ರೆ ಬೇರೆಯವರು ಅದರ ದುರ್ಲಾಭವನ್ನ ಪಡಿತಾರೆ. ಎಲ್ಲಾ ವರ್ಗದ ಜನರ ಹಿತ ಕಾಪಾಡುವಂತ ಮುತ್ಸದ್ದಿಗಳ ಅವಶ್ಯಕತೆ ಇದೆ. ಅವಶ್ಯಕತೆ ಪೂರೈಸುವ ಜವಾಬ್ದಾರಿ ಪಕ್ಷದ ವರಿಷ್ಠರಿಗಿರಬೇಕು. ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಶ್ರೀಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿ.ಎಸ್. ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ BJP ಸರ್ಕಾರವನ್ನು ತಂದಂಥ ಗಟ್ಟಿಗರು. ಕೇವಲ 2 ಜನ ಶಾಸಕರಿದ್ದಂಥ ಶಾಸನ ಸಭೆಯಲ್ಲಿ ಅಧಿಕಾರ ಹಿಡಿಯುವಂಥ ಮಟ್ಟಿಗೆ ಅವರು ಶ್ರಮವಹಿಸಿ ಎಲ್ಲ ಸಮುದಾಯದ ಜನರ ಭಾವನೆಗಳನ್ನು ಅರಿತು ಒಳ್ಳೆಯ ಕೆಲಸ ಮಾಡಿದರು. ಯಾವುದೇ ಮುಖ್ಯಮಂತ್ರಿಗಳು ಮಾಡಲಾರದೇ ಇರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳ ಧಾರ್ಮಿಕ ಕೇಂದ್ರಗಳಿಗೆ ಉದಾರವಾದಂಥ ಅನುದಾನವನ್ನು ಕೊಟ್ಟು ಪ್ರಗತಿಯನ್ನು ಕೂಡ ಮಾಡಿದ್ದು ಮರೆಯಲಾರದಂಥದ್ದು. ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಸೈಕಲ್ ಕೊಡುವಂಥ ಒಂದು ವ್ಯವಸ್ಥೆ ಆಗಲಿ, ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. B.S. ಯಡಿಯೂರಪ್ಪನವರ ಅಧಿಕಾರದ ಅವಧಿಯಲ್ಲಿ 4 ಸಲ ಅವರು ಮುಖ್ಯಮಂತ್ರಿ ಆದರೂ ಕೂಡ ಪರಿಪೂರ್ಣ ಅವಧಿಗೆ ಅವರಿಗೆ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವತ್ತು ಅವರ ಕಾಲದಲ್ಲಿ ಕಾಲು ಎಳೆಯುವಂಥ ಜನರು ಇದ್ದೇ ಇದ್ದರು. ಆದರೆ ಅದಕ್ಕೆ ಸೊಪ್ಪು ಹಾಕದಂತೆ ತಮ್ಮದೇ ಆದಂಥ ದೃಢ ನಿರ್ಧಾರದಿಂದ ಯಡಿಯೂರಪ್ಪನವರು ಕಾರ್ಯ ಮಾಡಿದ್ದು ಯಶಸ್ವಿಯನ್ನು ತಂತು. ಆದರೆ ಇವತ್ತು ಬಿವೈ ವಿಜಯೇಂದ್ರ ಅವರು ರಾಜ್ಯ BJP ಅಧ್ಯಕ್ಷರಾದ ನಂತರ ಮತ್ತು ಅಂಥದ್ದೇ ಒಂದು ಒಳಸಂಚಿನ ಪಿತೂರಿ ಕೆಲಸಗಳು ನಡೀತಾದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಬೇರೆ ಯಾರಿಗಾದರೂ ಈ ಪಟ್ಟವನ್ನು ಕಟ್ಟಿದರೂ ಕೂಡ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಲ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಏನು ಚುನಾವಣೆಯಲ್ಲಿ ಒಂದು ದುಷ್ಪರಿಣಾಮ ಆಯಿತು, ಅದೇ ದುಷ್ಪರಿಣಾಮ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನು BJPಯಲ್ಲಿ ಒಂದು 2-3 ಗುಂಪುಗಳೇನಿದೆ, ಆ ಗುಂಪುಗಳಾಗಿರದೆ ಅವರೆಲ್ಲ ಒಂದಾಗಿ ಚೆಂದಾಗಿ ಕಾರ್ಯವನ್ನು ಮಾಡಿದರೆ, ಪರಸ್ಪರ ಸಹಕಾರದಿಂದ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಆಶಾದಾಯಕ ಭಾವನೆ ಜನತೆ ಅವರಲ್ಲಿ ಕಾಣುವಂಥದ್ದು ಸಾಧ್ಯ ಇದೆ. ಹೀಗೆ ಅವರು ಒಳ ಜಗಳದಿಂದ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹಾದೇವ್, ಶ್ರೀಗಳ ಹೇಳಿಕೆಯನ್ನ ಗಮನಿಸಿದ್ವಿ. ಯಾರಾದರೂ ವೀರಶೈವ ಲಿಂಗಾಯತ ಸಮುದಾಯವನ್ನ ಕಡೆಗಣಿಸಿದ್ರೆ, ನಿರ್ಲಕ್ಷ್ಯ ಮಾಡಿದ್ರೆ ಆ ಪಕ್ಷಕ್ಕೆ ಫಲ ಇಲ್ಲ ಅನ್ನೋದು ಅವರ ಮಾತು. ಬಿವೈ ವಿಜಯೇಂದ್ರ ಬೆನ್ನಿಗೆ ಕೂಡ ಶ್ರೀಗಳು ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಮಹಾದೇವ್, ಏನು ವೀರಶೈವ ಲಿಂಗಾಯತ ಸಮಾಜವನ್ನು ಕಡೆಗಣಿಸಿದರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನು ಅವರು ಕೆಲವೊಂದಿಷ್ಟು ಉದಾಹರಣೆ ಮೂಲಕ ಕೂಡ ಈಗ ಹೇಳಿರುವಂಥದ್ದು. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಏನು ಸದಾನಂದ ಗೌಡರವರ ಆಡಿಯೋ ಬಾಂಬ್ ಬಿಡುಗಡೆ ಆದ ನಂತರ ಈ ರೀತಿ ಅಂತ ಒಂದು ಹೇಳಿಕೆಯನ್ನು ರಂಭಾಪುರಿ ಶ್ರೀಗಳು ಕೊಟ್ಟಿದ್ರು. ಅಂದರೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಮತ್ತೆ ರಾಜ್ಯಾಧ್ಯಕ್ಷರನ್ನು ಏನಾದರೂ ಬದಲಾವಣೆ ಮಾಡಿದರೆ ಮತ್ತೆ ಅದಕ್ಕೆ ನಿರೀಕ್ಷಿತ ಫಲ ಸಿಗೋದಿಲ್ಲ. ಹಿಂದೆ ಯಡಿಯೂರಪ್ಪ ಅವರು ಕೂಡ ಸಾಕಷ್ಟು ಬಾರಿ 2 ಶಾಸಕರಿದ್ದಂಥ ಪಕ್ಷವನ್ನು ಅದನ್ನು ಅಧಿಕಾರಕ್ಕೆ ತರುವಲ್ಲಿ 4 ಬಾರಿ CM ಆಗುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದರೂ ಕೂಡ ಅವರಿಗೆ ಸರಿಯಾದ ಮತ್ತು ಪೂರ್ಣವಾದಿ ಅಧಿಕಾರ ಮಾಡೋಕೆ ಅವರಿಗೆ ಅವಕಾಶ ಕೊಡಿಲ್ಲ. ಆ ಒಂದು ಸಮಯದಲ್ಲಿ ಪಕ್ಷ ಯಾವ ರೀತಿಯಾಗಿ ತಳಮಟ್ಟಕ್ಕೆ ಕುಸಿಯಿತು ಅನ್ನೋದನ್ನ ಅವರು ಹೇಳಿರುವಂಥದ್ದು. ಅದಕ್ಕೆ ಲಿಂಗಾಯತ ಸಮಾಜವನ್ನು ಕಡೆಗಣಿಸಿದರೆ ಈ ರೀತಿಯಾದ ಫಲ ಸಿಗುತ್ತೆ. ಹೀಗಾಗಿ ನೀವು ಮತ್ತೆ ಈ ಸಮಾಜವನ್ನು ಕಡೆಗಣನೆ ಮಾಡಿ ಬೇರೆಯವರಿಗೆ ಪಟ್ಟವನ್ನು ಕಟ್ಟೋದೇ ಆದರೆ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಅವರು ನೇರವಾಗಿ ಈ ರೀತಿಯಾದಂಥ ಮಾತುಗಳನ್ನು ಹೇಳಿರುವಂಥದ್ದು ಮತ್ತು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಸಮಾಜವನ್ನು ಕಡೆಗಣನೆ ಮಾಡಿ ಬೇರೆ ಯಾರಿಗೆ ಪಟ್ಟವನ್ನು ಕಟ್ಟಿದ್ರು ಕೂಡ ಅದು ನಿರೀಕ್ಷಿತ ಫಲವನ್ನು ಕಾಣೋದಿಲ್ಲ, ಅದು ಬೇರೆ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಯಾಕಂದರೆ ಹಿಂದೆ ಈಗಿರುವಂಥ ನಾಯಕರು ಎಲ್ಲ ರೀತಿಯ ಸಮಾಜವನ್ನು ನೋಡಿಕೊಂಡು ಮತ್ತು ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು
ಪಕ್ಷಕ್ಕೆ ಅಧಿಕಾರ ಬರುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದರೆ ಈ ರೀತಿಯಂತ ಅವರ ನಾಯಕರನ್ನ ಒಳ ಷಡ್ಯಂತ್ರ ಮಾಡಿ ಅದೇ ಪಕ್ಷದ ಪಿತೂರಿಯನ್ನ ಮಾಡಿ ಮತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಿ ಬೇರೆಯವರಿಗೆ ಪಟ್ಟ ಕಟ್ಟೋದೇ ಆದ್ರೆ ಬೇರೆ ಯಾರಿಗಾದ್ರೂ ಪಟ್ಟ ಕಟ್ಟಿ ಆದ್ರೆ ಅದು ನಿರೀಕ್ಷಿತ ಫಲ ಸಿಗೋದಿಲ್ಲ, ಮತ್ತೆ ಇದು ಬೇರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನೇರವಾದ ಎಚ್ಚರಿಕೆಯನ್ನು ಕೂಡ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಹಿಂದೆ ಕೂಡ ಅವರು ಸಾಕಷ್ಟು ಉದಾಹರಣೆಯನ್ನ ನೋಡಿದ್ದಾರೆ. ಸಮಾಜವನ್ನ ಕಡೆಗಣನೆ ಮಾಡಿ ಕಳೆದ ಬಾರಿ ಯಡಿಯೂರಪ್ಪ ಅವರಿಗೆ ಪೂರ್ಣವಾದ ಅಧಿಕಾರವನ್ನ ಕೊಡಲಿಲ್ಲ, ಪಕ್ಷ ಯಾವ ಮಟ್ಟಕ್ಕೆ ಕುಸಿತು ಅನ್ನೋದು ಕೂಡ ಅವರು ಈ ರೀತಿಯಾಗಿ ಒಂದು ಉದಾಹರಣೆ ಮೂಲಕ ಅವರು ಹೇಳಿರುವಂತದ್ದು. ಹೀಗಾಗಿ ಈ ರೀತಿಯಾದ ವೀರಶೈವ ಲಿಂಗಾಯತ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಅದು ಹೈಕಮಾಂಡ್ ಇದರಲ್ಲಿ ಮಧ್ಯ ಪ್ರವೇಶವನ್ನು ಮಾಡಬೇಕು. ಬಿಜೆಪಿಯಲ್ಲಿ 2-3 ಗುಂಪುಗಳಿದೆ. ಎಲ್ಲ ರೀತಿಯಾದ ವಿಚಾರಗಳನ್ನು ಕೂಡ ಸ್ವಾಮೀಜಿಗಳು ಪ್ರಸ್ತಾಪವನ್ನು ಮಾಡಿದೆ. 2-3 ಗುಂಪುಗಳಿದೆ. ಅದು ಅಲ್ಲಲ್ಲಿ ಒಬ್ಬೊಬ್ಬರಿಗೆ ಪಿತೂರಿಯನ್ನ ಮಾಡಿಕೊಂಡು ಪಕ್ಷವ ಹಿನ್ನಡೆ ಆಗ್ತಾ ಇದೆ. ಅದನ್ನ ಹೈಕಮಾಂಡ್ ಪರಿಗಣನೆ ಮಾಡಬೇಕು. ಒಂದ್ ವೇಳೆ ಈ ರೀತಿಯಾದಂತ ಅಂದ್ರೆ ಈಗ 3 ಗುಂಪುಗಳನ್ನ ಸುಧಾರಿಸಿ ಮತ್ತೆ ಅವರನ್ನ ಸಂಘಟನೆ ಮಾಡದೇ ಇದ್ರೆ ಬೇರೆ ಅವರಿಗೆ ಲಾಭ ಆಗುತ್ತೆ, ಮತ್ತೆ ಅವರು ಪಕ್ಷದಿಂದ ಅಧಿಕಾರವನ್ನು ಕಳೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೆ ಅವರು ವೀರಶೈವ ಲಿಂಗಾಯತ ಸಮಾಜದ ಕಡೆಗಣೆ ವಿಚಾರ ಅಂತಂದ್ರೆ ನೇರವಾಗಿ BY ವಿಜೇಂದ್ರ ಬೆನ್ನಿಗೆ ನಿಂತು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರುವುದು. ಎರಡೂ ಒಂದೇ ಸಮಾಜದವರಾಗಿರೋದ್ರಿಂದ ಸಮಾಜದ ನಾಯಕರ ಪರ ಬೆನ್ನಿಗೆ ನಿಂತು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ವೇಳೆ ಯಾವುದಾದ್ರೂ ಸಮಾಜಕ್ಕೆ ಮತ್ತೆ ಅವರನ್ನ ಕಡೆಗಣಿಸಿ ಬೇರೆಯವರಿಗೆ ಕೊಟ್ರೆ ಹಿಂದೆ ಆದಂತ ಏನು ಅನಾನುಕೂಲ ಆಗಿತ್ತಲ್ಲ, ಪಕ್ಷ ಹಿನ್ನಡೆ ಆಗಿತ್ತಲ್ಲ, ಅದೇ ರೀತಿಯಾದಂತಹ ಹಿನ್ನಡೆ ಈ ಬಾರಿ ಆಗುತ್ತೆ. ಅದಕ್ಕೆ ಬಿಜೆಪಿ ಹೈಕಮಾಂಡ್ ಎಚ್ಚರಿಕೆಯನ್ನ ಹೆಜ್ಜೆಯನ್ನ ಇಡಬೇಕು. ಇದನ್ನ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ಮಾಡಬಾರದು. ಮತ್ತೆ ಅವರನ್ನ ಮುಂದುವರಿಸಿ ಪಕ್ಷವನ್ನ 2-3 ಗುಂಪುಗಳಿದೆ ಅವನ್ನ ಸುಧಾರಿಸುವಂತ ಕೆಲಸವನ್ನ ಮಾಡಬೇಕು. ಗುಂಪುಗಾರಿಕೆಯನ್ನ ಕೈಬಿಟ್ಟು ಅದಕ್ಕೆ ತೀಕ್ಷ್ಣವಾದಂತ ಕೆಲವೊಂದು ಎಚ್ಚರಿಕೆಯನ್ನ ಕೊಟ್ಟು ಅವರಿಗೆ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮತ್ತು ಜೊತೆಗೆ BY ವಿಜೇಂದ್ರ ಅವರ ಬೆನ್ನಿಗೆ ನಿಂತಿರುವಂತದ್ದು. ಯಾವುದೇ ಕಾರಣಕ್ಕೂ ಅಂದ್ರೆ ಮತ್ತೆ ಅವರನ್ನ ಕಡೆಗಣಿಸಿದ್ರೆ ಅಥವಾ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಮತ್ತೆ ಸಮಾಜ ಕೈ ಬಿಡುತ್ತೆ ಅನ್ನೋ ನೇರವಾದ ಎಚ್ಚರಿಕೆಯನ್ನ ಮತ್ತು ಒಂದು ರೀತಿಯಾದಂತಹ ಸಮಾಜದ ಹೈಕಮಾಂಡ್ ನಂತೆ ಇರುವಂತಹ ಸ್ವಾಮೀಜಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ಮತ್ತೆ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಮತ್ತೆ ಏನಾದರೂ ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡುತ್ತಾ ಅಥವಾ ಬದಲಾವಣೆಯನ್ನ ಮಾಡಿದ್ರೆ ಮತ್ತೆ ಸಮಾಜ ಕೈ ಬಿಡುತ್ತಾ, ಈ ರೀತಿಯಾದಂತಹ ಗೊಂದಲಕ್ಕೆ ಮತ್ತೆ ಹೈಕಮಾಂಡ್ ಒಳಗಾಗುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತಹ ಸಮಯದಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಮಾಡುತ್ತೆ ಮತ್ತೆ ಯಾರನ್ನ ಹೈಕಮಾಂಡ್ ಅಂದ್ರೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುತ್ತಾ ಅವ್ರನ್ನ ಅಲ್ಲಿಗೆ ಕೈ ಬಿಡುತ್ತಾ ಕಾದ್ ನೋಡ್ಬೇಕಿದೆ. ಮತ್ತು ರೇಣುಕಾ ಅಂದ್ರೆ ಇವರು ಏನ್ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಪರಿಗಣಿಸುತ್ತೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.